ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಸುಮಾರು ಸತಿ ಹಣಕಾಸಿನ ವಿಚಾರನೇ ಇರಬಹುದು, ಇನ್ವೆಸ್ಟ್ಮೆಂಟ್ ವಿಚಾರಗಳು ಅಂತ ಬಂದಾಗ ಖುದ್ದಾಗಿ ನಾವು ನಿರ್ಧಾರಗಳನ್ನ ತಗೊಳ್ಳಲ್ಲ ಅಥವಾ ತಗೊಳ್ತಿದೀವಿ ಅಂತಂದ್ರೂ ಕೂಡ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಮಗೆ ಕನ್ಫ್ಯೂಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ತಾನ್ಲಾ ಪ್ಲಾಟ್ಫಾರ್ಮ್ಸ್ ಅಂತಕ್ಕಂತಹ ಕಂಪನಿ ಏನಿದೆಯೋ ನೋಡ್ತಾ ಇರಬಹುದು ನೀವಿಲ್ಲಿ, 5 ವರ್ಷದಲ್ಲಿ 2145% ಗ್ರೋತ್ ಅನ್ನು ಕಂಡಿದೆ ಈ ಕಂಪನಿ. ಬಟ್ 1 ವರ್ಷದ ಪ್ರಕಾರ 39% ರಿಟರ್ನ್, 3 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಇನ್ವೆಸ್ಟರ್ಸ್ಗಳಿಗೆ. ಅಟ್ ದ ಸೇಮ್ ಟೈಮ್ ಕಳೆದ 3 ತಿಂಗಳಲ್ಲಿ 24% ಕುಸಿತವನ್ನು ಕಂಡಿದೆ. ಆಲ್ ಇನ್ ಆಲ್, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ, ಇನ್ವೆಸ್ಟರ್ಸ್ಗಳು ಬರೀ ರಿಟರ್ನ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಯಾವುದೇ ಡಿಸಿಷನ್ ನಾವು ತಗೊಳ್ತೀವಿ ಅಂತಂದ್ರೂ ಕೂಡ ಆಸ್ ಅನ್ ಇನ್ವೆಸ್ಟರ್ ವೆಲ್ ಇನ್ಫಾರ್ಮ್ಡ್ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ದು ಸೂಕ್ತ. ಇವತ್ತಿನ ವಿಡಿಯೋ ಮೂಲಕ ಈ ಕಂಪನಿಯ ಕಂಪ್ಲೀಟ್ ಫಂಡಮೆಂಟಲ್ ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ನಾನು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಈ ಸ್ಟಾಕ್ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ನೋಡ್ತಾ ಇರಬಹುದು ನೀವು, ಸೇಲ್ಸ್ ಗ್ರೋತ್ 3 ವರ್ಷದಲ್ಲಿ 15% ಜಾಸ್ತಿ ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥ ಕಂಪನಿ ಇದು. ಪ್ರಾಫಿಟ್ ಗ್ರೋತ್ 3 ವರ್ಷದಲ್ಲಿ 15% ಮೇಲೆ ಇರುತ್ತೆ. OPM, ಓವರ್ ಆಲ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ಗಳೇನಿದೆಯೋ ಗ್ರೇಟರ್ ದ್ಯಾನ್ OPD ಆಫ್ ಲಾಸ್ಟ್ 5 ಇಯರ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಪ್ರೈಸ್ ಟು ಅರ್ನಿಂಗ್ ಲೆಸರ್ ಇರುತ್ತೆ, ಅಂದರೆ ಪಿ ರೇಷಿಯೋ ಕಡಿಮೆ ಇರುತ್ತೆ. ಹಿಸ್ಟಾರಿಕಲ್ ಪಿ ನಾವು ನೋಡ್ತೀವಿ ಅಂತಂದ್ರೆ ಈ ಕಂಪನಿದು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 30ಕ್ಕಿಂತ ಕೆಳಗಡೆ ಇರುತ್ತೆ. ಹಾಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1000 ಕೋಟಿಗಿಂತ ಜಾಸ್ತಿ ಈ ಕಂಪನಿದು ಇವತ್ತಿನ ಮಟ್ಟಿಗೆ ಆಗಿರುತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ಇವತ್ತಿನ ವಿಡಿಯೋ ಮೂಲಕ ಈ ಕಂಪನಿಯ ಕಂಪ್ಲೀಟ್ ಫಂಡಮೆಂಟಲ್ ಮಾಹಿತಿಯನ್ನು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಮುಂದುವರೆದಕ್ಕಿಂತ ಮುಂಚೆ, ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗಳು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್, ತಾನ್ಲಾ ಪ್ಲಾಟ್ಫಾರ್ಮಿನ ಬಿಸ್ನೆಸ್ ಮಾಡೆಲ್ ಹಾಗೆ ಇಂಡಸ್ಟ್ರಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಬಿಸ್ನೆಸ್ ಮಾಡೆಲ್ ಅಂತ ಅಂದ್ರೆ ಇವ್ರದ್ದು CPaaS ಪ್ರೊವೈಡರ್ ಅಂತ ಹೇಳ್ಬೋದು. ಏನಪ್ಪ ಹಿಂಗಂದ್ರೆ, ಕಮ್ಯುನಿಕೇಷನ್ಸ್ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂತ ಹೇಳ್ತಾರೆ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ, ದಿನನಿತ್ಯ ಈ ದೊಡ್ಡ ಕಂಪನೀಸ್ಗಳು ನಿಮ್ಮ ಹತ್ರ ವಾಯ್ಸ್ ಮೆಸೇಜ್ ಇರ್ಬೋದು, ಕಾಲ್ ಇರ್ಬೋದು, ಅಥವಾ ಮೆಸೇಜಿಂಗ್ ಇರ್ಬೋದು, ವಿಡಿಯೋಸ್ಗಳ ಮೂಲಕ ನಿಮ್ಮ ಜೊತೆ ಕಮ್ಯುನಿಕೇಟ್ ಏನು ಮಾಡ್ತಾರೋ ಆ ರೀತಿಯಾದಂಥ ಕಮ್ಯುನಿಕೇಷನ್ಸ್ಗಳು ಸಪರೇಟ್ ಆಗಿ ಕುತ್ಕೊಂಡು ಮಾಡ್ತಿಲ್ಲ. ಇನ್ ಬಿಟ್ವೀನ್ ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಬೇಕಾಗುತ್ತೆ. ಓವರ್ ಆಲ್ API ಪ್ಲಾಟ್ಫಾರ್ಮ್ಸ್ಗಳು ಅಂತ ಹೇಳ್ತಾರೆ. ಸೊ ಆ ರೀತಿಯಾದಂತಹ ದೊಡ್ಡ ಬಿಸ್ನೆಸ್ಗಳಿಗೆ ಅವರ ಕಸ್ಟಮರ್ಸ್ಗಳ ಹತ್ರ ಮಾತಾಡಲಿಕ್ಕೆ ಬೇಕಾದಂತಹ ಪ್ಲಾಟ್ಫಾರ್ಮ್ಸ್ಗಳನ್ನ, API ಪ್ಲಾಟ್ಫಾರ್ಮ್ಸ್ಗಳನ್ನ ಈ ಕಂಪನಿ ಪ್ರೊವೈಡ್ ಮಾಡುತ್ತೆ ಆಸ್ ಅ ಸರ್ವಿಸ್. ಇದಷ್ಟೇ ಅಲ್ಲ, ಈ ಕೆಲಸದ ಜೊತೆಗೆ ಎಂಟೈರ್ ಮಾರ್ಕೆಟಿಂಗ್ ಹಾಗೆ ಗ್ರೋತ್ ಕಂಪನೀಸ್ಗಳು ಏನು ಮಾಡ್ತಾ ಇರುತ್ತೋ ಕಂಪನೀಸ್ಗಳು ಅಥವಾ ಬಿಸ್ನೆಸ್ ಎಂಟರ್ಪ್ರೈಸಸ್ಗಳು, ಅದಕ್ಕೂ ಕೂಡ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಇವತ್ತಿನ ಮಟ್ಟಿಗೆ ಸರ್ವಿಸ್ನ ಕೊಡ್ತಾ ಇದೆ. ಸದ್ಯದ ಎಸ್ಟಿಮೇಷನ್ ಪ್ರಕಾರ ನೋಡ್ತೀವಿ ಅಂತಂದ್ರೆ, ಸೈಜ್ ಆಫ್ ಇಂಡಿಯನ್ CPaaS ಮಾರ್ಕೆಟ್ ಇವತ್ತಿನ ಮಟ್ಟಿಗೆ CPaaS ಮಾರ್ಕೆಟ್ $2 to $3 billion ವರ್ತ್ ನಷ್ಟಾಗಿರುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ 2027 ಇದು $5 to $6 billion ರೀಚ್ ಆಗಬಹುದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳಿದೆ. ಅಂದ್ರೆ 20% ಗ್ರೋತ್ ಅನ್ನ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್ಗಳು. ಇನ್ನು ಎಮರ್ಜಿಂಗ್ ಮಾರ್ಕೆಟ್ಸ್ಗಳಾಗಿರ್ತಕ್ಕಂತಹ ಮಿಡಲ್ ಈಸ್ಟ್ ಇರ್ಬೋದು, ಸೌತ್ ಈಸ್ಟ್ ಏಷ್ಯಾ ಇರ್ಬೋದು, ಹಾಗೆ ಟೋಟಲ್ ಮಾರ್ಕೆಟ್ ಸೈಜ್ ನಾವು ನೋಡ್ತೀವಿ ಅಂತಂದ್ರೆ ರಫ್ಲಿ $11 billion ನಷ್ಟು ವರ್ತ್ ಇರ್ತಕ್ಕಂಥ ಇಂಡಸ್ಟ್ರಿ ಇದಾಗಿರುತ್ತೆ ಇವತ್ತಿನ ಮಟ್ಟಿಗೆ. ಇನ್ನು ಕಂಪನಿ ಸ್ಪೆಸಿಫಿಕ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ, ವರ್ಲ್ಡಿನ ಅತಿ ದೊಡ್ಡ ಕ್ಲೌಡ್ ಕಮ್ಯುನಿಕೇಶನ್ ಸೊಲ್ಯೂಷನ್ ಪ್ರೊವೈಡರ್ಸ್ ಗಳಾಗಿರ್ತಾರೆ ಇವರು. ಪ್ಲಾಟ್ಫಾರ್ಮ್ಸ್ ಗಳನ್ನ ಕೊಟ್ಟಿರೋದ್ರಲ್ಲಿ ನೋಡೋದಾದ್ರೆ 800 ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಗಳನ್ನ ವರ್ಷದಲ್ಲಿ ಗಳನ್ನ ಪ್ರೊಸೆಸ್ ಮಾಡ್ತಾ ಇರ್ತಕ್ಕಂಥ ಹ್ಯೂಜ್ ಕಂಪನಿ ಅಂತ ಹೇಳ್ಬೋದು. ಇವರ ಸೆಗ್ಮೆಂಟಿನ ಪ್ರಕಾರ ನೋಡ್ತೀವಿ ಅಂತಂದ್ರೆ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೊವೈಡರ್. ಇನ್ನು ರೆವೆನ್ಯೂ ಸ್ಪ್ಲಿಟ್ ಅಂತ ನೋಡ್ತೀವಿ ಅಂತಂದ್ರೆ, ಎಂಟರ್ಪ್ರೈಸ್ ಕಮ್ಯುನಿಕೇಷನ್ಸ್ B2B ಬಿಸ್ನೆಸ್ ಮಾಡೆಲ್ ಇಂದ ಇವತ್ತಿನ ಮಟ್ಟಿಗೆ 90% ರೆವೆನ್ಯೂನ ಕಂಪನಿ ಗಳಿಸ್ತಾ ಇದೆ. ಇನ್ನು ಮಿಕ್ಕಿರ್ತಕ್ಕಂಥ 10% ಡಿಜಿಟಲ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಇಂದ ಇವರಿಗೆ ಬರ್ತಾ ಇದೆ. ನೋಡ್ತಾ ಇರಬಹುದು ನೀವಿಲ್ಲಿ ಓವರ್ ಆಲ್ 22% ಗ್ರೋತ್ ಅನ್ನ, ರೆವೆನ್ಯೂ ಗ್ರೋತ್ ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಂಡಿರುತ್ತೆ ಕಂಪನಿ. 15% ಗ್ರೋತ್ ಅನ್ನ ಎಂಟರ್ಪ್ರೈಸಸ್ ಕಮ್ಯುನಿಕೇಷನ್ಸ್ ಅಲ್ಲಿ ಈ ಕಂಪನಿ ಕಂಡಿರುತ್ತೆ. ಇನ್ನು ಎಂಟರ್ಪ್ರೈಸ್ ಸೆಗ್ಮೆಂಟ್ ಅಂತ ಬಂದ್ರೆ B2B ಬಿಸ್ನೆಸ್ ಮಾಡೆಲ್ ಅಲ್ಲಿ 35% ಮಾರ್ಕೆಟ್ ಶೇರ್ ನ ಹೊಂದೋದ್ರ ಮೂಲಕ ಆಲ್ಮೋಸ್ಟ್ ಈ ಒಂದು ಸೆಗ್ಮೆಂಟ್ ಅನ್ನ ಕಮಾಂಡ್ ಮಾಡ್ತಾ ಇದೆ ಆಸ್ ಅ ಲೀಡರ್ ಆಗಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ನೋಡ್ತೀವಿ ಅಂತ ಅಂದ್ರೆ. ಇದರಲ್ಲಿ 10,000ಕ್ಕಿಂತ ಜಾಸ್ತಿ APIs ಡೆಪ್ಲಾಯ್ ಮಾಡಿರ್ತಾರೆ ಇವರು 2,000 ಡಿಫರೆಂಟ್ ಕ್ಲೈಂಟ್ಸ್ ಗಳಿಗೆ ಇವತ್ತಿನ ಮಟ್ಟಿಗೆ ಈ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ. ಆಲ್ಮೋಸ್ಟ್ 2,000ಕ್ಕಿಂತ ಜಾಸ್ತಿ ಎಂಟರ್ಪ್ರೈಸಸ್ ಹಾಗೆ ಬಿಸ್ನೆಸಸ್ಗಳಿಗೆ, ಲೈಕ್ ಟೆಕ್ ಜೈಂಟ್ ಗಳಾಗಿರ್ತಕ್ಕಂತಹ ಗವರ್ಮೆಂಟ್ ಕಂಪನೀಸ್ಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅವ್ರಿಗೂ ಕೂಡ ಸರ್ವಿಸಸ್ ಕೊಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು 20 ರಿಂದ 40 BFSI ಕಂಪನೀಸ್ಗಳು ಲೈಕ್ ICICI ಬ್ಯಾಂಕ್ ಇರ್ಬೋದು, HDFC ಬ್ಯಾಂಕ್, SBI ಮೇಜರ್ ಬ್ಯಾಂಕ್ಸ್ ಗಳೆಲ್ಲ ಇವ್ರ ಜೊತೆ ಇವತ್ತಿನ ಮಟ್ಟಿಗೆ ಕೊಲಾಬರೇಟ್ ಆಗಿರ್ತಾರೆ. ಗ್ಲೋಬಲ್ ಟೆಕ್ ಜೈಂಟ್ ಗಳಾಗಿರ್ತಕ್ಕಂತಹ ಗೂಗಲ್ ಇರ್ಬೋದು, ಅಮೆಜಾನ್ ಇರ್ಬೋದು, ಆಪಲ್ ಇರ್ಬೋದು, ಇವ್ರ ಸರ್ವಿಸ್ ಅನ್ನು ಯೂಸ್ ಮಾಡ್ತಾ ಇರತಕ್ಕಂಥದ್ದು.
ಡಿಜಿಟಲ್ ನೇಟಿವ್ ಬ್ರ್ಯಾಂಡ್ಸ್ ಆಗಿರ್ತಕ್ಕಂತಹ ಮೇಕ್ ಮೈ ಟ್ರಿಪ್, ಮೊಬಿಕ್ವಿಕ್, ಫೋನ್ ಪೇ ಇವರೆಲ್ಲ ಇವ್ರದೇ ಒಂದು ಸರ್ವಿಸಸ್ನ ಇವತ್ತಿನ ಮಟ್ಟಿಗೆ ಯೂಸ್ ಮಾಡ್ತಾ ಇರತಕ್ಕಂಥದ್ದು. ಮೈ ಗವರ್ಮೆಂಟ್ ಡಾಟ್ ಇನ್ ಇರ್ಬೋದು, ಈ ರೀತಿಯಂತ ಮಲ್ಟಿಪಲ್ ಇವನ್ ಆಧಾರ್ ಸಿಸ್ಟಮ್ ಕೂಡ ಇವತ್ತಿನ ಮಟ್ಟಿಗೆ ಇವ್ರ ಸರ್ವಿಸ್ ಅನ್ನ ಯೂಸ್ ಮಾಡ್ತಾ ಇರತಕ್ಕಂಥದ್ದು. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಈ ರೀತಿಯಾದಂತಹ ಡಿಫ್ರೆಂಟ್ 2,000ಕ್ಕಿಂತ ಜಾಸ್ತಿ ಎಂಟರ್ಪ್ರೈಸಸ್ಗಳು ಇವರ ಒಂದು ಸರ್ವಿಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಕ್ವಾರ್ಟರ್ ಬೈ ಕ್ವಾರ್ಟರ್ ಕಂಪ್ಯಾರಿಸನ್ ಅಲ್ಲೇ ನೋಡ್ತಾ ಇರಬಹುದು ನೀವು 6% ಇಯರ್ ಆನ್ ಇಯರ್ ಗ್ರೋತ್ ಅನ್ನ ಕಂಡುಕೊಂಡು ಬಂದಿದೆ ಕಂಪನಿ ಇನ್ ಟರ್ಮ್ಸ್ ಆಫ್ ದ ಕಸ್ಟಮರ್ ಕಾಂಟ್ರಿಬ್ಯೂಷನ್ ಅಂತ ನೋಡೋದಾದ್ರೆ. ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ಸ್ಗಳು, ಹೊಸ ಹೊಸ ಕಸ್ಟಮರ್ಸ್ ಗಳನ್ನ ಕಂಪನಿ ಆಡ್ ಮಾಡ್ತಾ ಇದೆ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಂಡ್ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಆಲ್ಮೋಸ್ಟ್ 10% ನಷ್ಟು ಕಾಂಟ್ರಿಬ್ಯೂಟ್ ಆಗ್ತಾ ಇದೆ ಇವರ ರೆವಿನ್ಯೂ ಪ್ರಕಾರ ನೋಡ್ತೀವಿ ಅಂತಂದ್ರೆ. ಬಟ್ ಇಂಟ್ರೆಸ್ಟಿಂಗ್ಲಿ ಇವರು ಗಳಿಸ್ತಾ ಇರತಕ್ಕಂತಹ ನೆಟ್ ಇನ್ಕಮ್ ಇಬಿಟ್ ಅಂತ ಹೇಳ್ತಾರೆ 41% ನಷ್ಟು ಇಬಿಟ್ ಬರ್ತಾ ಇರತಕ್ಕಂಥದ್ದು ಈ ಒಂದು ಸೆಗ್ಮೆಂಟ್ ಇಂದಾನೆ. ಆಬ್ವಿಯಸ್ಲಿ ಇದರಿಂದ ಇರತಕ್ಕಂತಹ ಕಾರಣ ಇವನ್ ಕಡಿಮೆ ಬಿಸ್ನೆಸ್ ಅಲ್ಲಿಂದ ಬಂದ್ರು ಕೂಡ ಮಾರ್ಜಿನ್ಸ್ಗಳು ಅಥವಾ ಇವ್ರಿಗೆ ನೆಟ್ ಪ್ರಾಫಿಟ್ ಆಗುತ್ತೋ ಅದರಿಂದ ಅದು ಜಾಸ್ತಿ ಇರತಕ್ಕಂಥದ್ದು ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇನ್ನ ಇವರು ಮಾಡ್ಕೊಂಡಿರ್ತಕ್ಕಂತಹ ಅಕ್ವಿಜಿಷನ್ಸ್ಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಟರ್ಬ್ಲಾಕ್ ಇರ್ಬೋದು, ಗಮೂಗಾ ಇರ್ಬೋದು, ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದ್ರೆ ಒನ್ ಆಫ್ ದ ಸ್ಟ್ರಾಟಜಿಟಿಕ್ ಅಕ್ವಿಜಿಷನ್ಸ್ಗಳು ಅಂತ ಕೂಡ ನಾವು ಹೇಳ್ಬೋದಾಗಿರುತ್ತೆ. ಸೊ ಫಾರ್ ಟರ್ಬ್ಲಾಕ್ ನಾವು ನೋಡ್ತೀವಿ ಅಂತಂದ್ರೆ ವರ್ಲ್ಡಿನ ಲಾರ್ಜೆಸ್ಟ್ ಬ್ಲಾಕ್ ಚೈನ್ ಪ್ಲಾಟ್ಫಾರ್ಮ್ ಅನ್ನ ಫ್ಯೂಚರ್ ಓರಿಯೆಂಟಿಸ್ಟಿಕ್ ಆಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಒಂದು ಕಂಪನಿ ಇದಾಗಿರುತ್ತೆ. ಸೊ DLT ಟೆಕ್ನಾಲಜಿ ಬೇಸಿಸ್ ಅಲ್ಲಿ ವರ್ಕ್ ಆಗುತ್ತೆ. ಇವತ್ತಿನ ಮಟ್ಟಿಗೆ 50,000ಕ್ಕಿಂತ ಜಾಸ್ತಿ ಎಂಟರ್ಪ್ರೈಸಸ್ಗಳಿಗೆ ಇವರು ಸರ್ವಿಸ್ ನ ಕೊಡ್ತಾ ಇದ್ದಾರೆ. ಈ ರೀತಿಯಂತ ಕಂಪನಿನ ಸ್ಟ್ರಾಟಜಿಟಿಕ್ ಆಗಿ ಅಕ್ವಿಜಿಷನ್ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಅಂತಂದ್ರೆ ಗಮೂಗಾ ಅಂತಕ್ಕಂತಹ ಕಂಪನಿ ಏನಿದೆಯೋ ಇದರಲ್ಲಿ ಬಿಗ್ ಡೇಟಾ ರಿಲೇಟೆಡ್ AI ML 2018 ನಲ್ಲಿ ಇದನ್ನ ಅಕ್ವಿಜಿಷನ್ ಮಾಡ್ಕೊಂಡಿದ್ದಂಥದ್ದು. ಇದು ಕೂಡ ಒನ್ ಆಫ್ ದ ಸ್ಟ್ರಾಟಜಿಟಿಕ್ ಅಕ್ವಿಜಿಷನ್ ಆಗಿರುತ್ತೆ ಇವ್ರದ್ದು ರೀಸೆಂಟ್ ದಿನಗಳಲ್ಲಿ. ಇನ್ನ ಈ ಕಂಪನಿಯ ಫ್ಯೂಚರ್ ಔಟ್ಲುಕ್ ಯಾವ ಒಂದು ದೃಷ್ಟಿಕೋನದಿಂದ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆಯಪ್ಪ ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಷಯದಲ್ಲಿ RCS ಮೆಸೇಜಿಂಗ್ ಅಂತ ಹೇಳ್ತಾರೆ. ಸೊ ಹೆಸರಲ್ಲೇ ಇದೆ. ಇದರ ಪ್ರಕಾರ ರಿಚ್ ಕಮ್ಯುನಿಕೇಶನ್ ಸರ್ವಿಸಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕೊಡಬೇಕು. ನಾರ್ಮಲ್ ಕಮ್ಯುನಿಕೇಶನ್ ಅಲ್ಲ, ಬೇರೆ ಬೇರೆ ರೀತಿ ಅಂತ ಈಗ ಇಮೇಜ್ ಇನ್ಕ್ಲೂಡ್ ಮಾಡ್ಕೊಳ್ಳೋದಿರ್ಬೋದು. ಇತ್ತೀಚೆಗೆ ನಿಮಗೆ ಬಂದಿರಬಹುದು ಕೆಲವೊಂದಿಷ್ಟು ಮೆಸೇಜಸ್ಗಳು, ಅದರಲ್ಲಿ ಇಮೇಜಸ್ಗಳನ್ನು ಕೂಡ ಡಿಸ್ಪ್ಲೇ ಆಗುತ್ತೆ, ವೆಬ್ಸೈಟ್ ಲಿಂಕ್ಸ್ಗಳು ಇರುತ್ತೆ, ಬ್ರ್ಯಾಂಡ್ ಲೋಗೋಸ್ ಇರುತ್ತೆ. ಈ ರೀತಿಯಾಗಿ ವೆಲ್ ಆರ್ಗನೈಸ್ಡ್ ಮೆಸೇಜಸ್ಗಳು ಏನು ಬರುತ್ತೋ ಆ ರೀತಿಯಾದಂತಹ ಮೆಸೇಜಿಂಗಿಗೆ RCS ಅಂತ ಹೇಳ್ತಾರೆ. ಸೊ ಹೋಗ್ತಾ ಹೋಗ್ತಾ ಆಬ್ವಿಯಸ್ಲಿ ಕಂಪನೀಸ್ಗಳು ಈ ರೀತಿಯಾದಂಥದ್ದನ್ನೇ ಪ್ರಿಫರ್ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರತಕ್ಕಂಥದ್ದು. ಇದರ ರಿಲೇಟೆಡ್ ಆಲ್ರೆಡಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದ್ರೆ ಸ್ಟ್ರಾಟಜಿಟಿಕ್ ಕೊಲಾಬರೇಷನ್ ಅನ್ನ ಗೂಗಲ್ ಜೊತೆ ಇವರು ಇವತ್ತಿನ ಮಟ್ಟಿಗೆ ಅನೌನ್ಸ್ ಮಾಡಿರ್ತಾರೆ. ಏನಪ್ಪಾ ಅಂದ್ರೆ ಎಂಟರ್ಪ್ರೈಸ್ ಸೊಲ್ಯೂಷನ್ಸ್ ಗಳನ್ನ RCS ಮೆಸೇಜಿಂಗ್ ರಿಲೇಟೆಡ್ ಕೊಡಬೇಕು ಅಂತಕ್ಕಂಥ ಉದ್ದೇಶವಾಗಿ ಕೆಲಸ ಮಾಡೋದ್ರಲ್ಲಿ. ಬರೀ ಗೂಗಲ್ ಅಷ್ಟೇ ಅಲ್ಲ, ರೀಸೆಂಟ್ ದಿನಗಳಲ್ಲಿ ಟ್ರೂ ಕಾಲರ್ ಜೊತೆನೂ ಕೂಡ ಇವರು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತಾರೆ ಈ ಸೆಗ್ಮೆಂಟ್ ಅಲ್ಲಿ ಇರತಕ್ಕಂಥ ಗ್ರೋತ್ ಆಪರ್ಚುನಿಟಿನ ತಮ್ಮದಾಗಿಸ್ಕೊಳ್ಳಿಕ್ಕೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಮೇಜರ್ ಸೆಗ್ಮೆಂಟ್ ಆಂಟಿ ಫಿಶಿಂಗ್ ಟೆಕ್ನಾಲಜಿ ಅಂತ ಹೇಳ್ತಾರೆ, ATP ಅಂತ ಹೇಳ್ಕೊಂಡು. ಸೊ ಯೂಶುವಲಿ ಏನಾಗುತ್ತೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಆಸ್ ಎ ಯೂಸರ್ ನಾವು ಮೋಸ ಹೋಗ್ತಾ ಇರ್ತೀವಿ. ನಮ್ಗೆ ಏನೋ ಒಂದು ಮೆಸೇಜ್ ಬರುತ್ತೆ, ಲಿಂಕ್ ನ ಕ್ಲಿಕ್ ಮಾಡ್ಬಿಟ್ಟಿರ್ತೀವಿ. ಸೊ ನಮಗೆ ಗೊತ್ತಿರಲ್ಲ ಎಕ್ಸಾಕ್ಟ್ ಆಗಿ ನಮ್ಗೊಂದು ಏನೋ ಮೆಸೇಜ್ ಬರ್ತಾ ಇದೆ ಅಥವಾ ಕಾಲ್ ಬರ್ತಾ ಇದೆ, ಕಮ್ಯುನಿಕೇಟ್ ಆಗ್ತಿದೆ ಅಂತಂದ್ರೆ ಅದು ಎಷ್ಟು ಅಥೆಂಟಿಕೇಟೆಡ್ ಆಗಿದೆ ಅಂತ ಹೇಳ್ಕೊಂಡು ಅದನ್ನ ಅಥೆಂಟಿಕೇಟ್ ಮಾಡ್ತಕ್ಕಂತಹ ಸರ್ವಿಸ್ ಇದಾಗಿರುತ್ತೆ. ಇದು ತುಂಬಾ ಒಂದು ದೊಡ್ಡ ಹೆಡ್ಡೇಕ್ ಇವತ್ತಿನ ಮಟ್ಟಿಗೆ TRA ರೆಗ್ಯುಲೇಟರ್ಸ್ಗೂ ಕೂಡ. ಬಟ್ ಇದ್ರ ರಿಲೇಟೆಡ್ ಸೊಲ್ಯೂಷನ್ಸ್ಗೆ ಇವರು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಅಫ್ಕೋರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದೆ ಕಂಪನಿ. ಆಲ್ರೆಡಿ ಹೇಳಿದೆ ಟರ್ಬ್ಲಾಕ್ AI ಅಂತಕ್ಕಂತಹ ಒಂದು ಹೊಸ ಸರ್ವಿಸ್ ಅನ್ನ ರೀಸೆಂಟ್ ದಿನಗಳಲ್ಲಿ ಈ ಕಂಪನಿ ಲಾಂಚ್ ಮಾಡಿರುತ್ತೆ ಟರ್ಬ್ಲಾಕ್ ಅಂಡರ್ ಅಲ್ಲಿ. ಇದು ಮೇಜರ್ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ ಗಳನ್ನ ಕಡಿಮೆ ಮಾಡುತ್ತೆ ಟೈಮ್ನ. ಅಟ್ ದ ಸೇಮ್ ಟೈಮ್ ಕಂಪ್ಲೈನ್ಸಸ್ ಗಳು ಏನು ಬರುತ್ತೋ ಈ ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದನ್ನ ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಈ ಕಂಪನಿಗೆ ಹೆಲ್ಪ್ ಆಗುತ್ತೆ. ಅಂಡ್ ಎಸ್ಟಿಮೇಷನ್ಸ್ ಪ್ರಕಾರ SMS ಕಾಸ್ಟ್ ಏನ್ ಬೀಳ್ತಾ ಇದೆಯೋ ಎಂಟರ್ಪ್ರೈಸಸ್ ಗಳಿಗೆ 10ರಿಂದ 15% ನಷ್ಟು ಕಡಿಮೆ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಗಳಿರುತ್ತೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ 10ರಿಂದ 20% ನಷ್ಟು ಹೈಯರ್ ಕ್ಲಿಕ್ ಥ್ರೂ ರೇಟ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಏನ್ ಅವ್ರಿಗೆ ಒಂದು ಲಿಂಕ್ ಅಥವಾ ಏನೇ ಕಳಿಸಿದ್ರು ಕೂಡ ಎಷ್ಟು ಜನ ಕ್ಲಿಕ್ ಮಾಡ್ತಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಆ ಒಂದು ವಿಷಯದಲ್ಲಿ 10ರಿಂದ 20% ನಷ್ಟು ಗ್ರೋತ್ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ. 20 ನಿಮಿಷದ ಒಳಗಡೆಗೆ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಕೆಪಬಿಲಿಟಿನ, ಹ್ಯೂಜ್ ಡೇಟಾಬೇಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಕೆಪಬಿಲಿಟಿನ ಈ ರೀತಿಯಂತ ಸರ್ವಿಸಸ್ಗಳು ಕೊಡುತ್ತೆ. ಸೊ ಆಲ್ ಇನ್ ಆಲ್ ನೋಡಬೇಕು ಅಂತಂದ್ರೆ ಫ್ಯೂಚರಿಸ್ಟಿಕ್ ಆಗಿ ಕಂಪನಿ ಆಲ್ರೆಡಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಕ್ಲಿಯರ್ ಆಗಿ ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಇವಾಗ ಕಂಪನಿಲಿ ಇರತಕ್ಕಂತಹ ರಿಸ್ಕ್ಸ್ಗಳು ಅಥವಾ ಚಾಲೆಂಜಸ್ಗಳ ಬಗ್ಗೆ ನಾವು ನೋಡ್ತೀವಿ ಅಂತಂದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಇವ್ರಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ ಏನಿದೆ, ಮೆಜಾರಿಟಿ ಆಫ್ ದ ರೆವಿನ್ಯೂ ಇವರು ಡಿಪೆಂಡೆನ್ಸಿ ಇರತಕ್ಕಂಥದ್ದು A2P ಮೆಸೇಜಿಂಗ್ ಮೇಲೆ. ಹೈಲಿ ರೆಗ್ಯುಲೇಟೆಡ್ ಎನ್ವೈರನ್ಮೆಂಟ್ ಅಲ್ಲಿ ಇವೆಲ್ಲ ವರ್ಕ್ ಮಾಡ್ತಾ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್. OTP ಅಥೆಂಟಿಕೇಶನ್ ಏನಿದೆಯೋ ತುಂಬಾನೇ ಕ್ರಿಟಿಕಲ್ ಆಗುತ್ತೆ ಯಾವುದೇ ಒಂದು ಸೆಗ್ಮೆಂಟ್ ಅಲ್ಲಿ ಅಂತ ಬಂದಾಗ. ಎಸ್ಪೆಷಲಿ ಬ್ಯಾಂಕಿಂಗ್ ಎಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಈ ರೀತಿಯಾದಂತಹ ಸರ್ವಿಸಸ್ಗಳು. ಸೊ ರೆಗ್ಯುಲೇಷನ್ ಅಲ್ಲಿ ಒಂಚೂರು ಚೇಂಜಸ್ ಆದ್ರೂ ಕೂಡ ಇಮಿಡಿಯೇಟ್ ಈ ಬಿಸ್ನೆಸ್ ಗೆ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ ಈ ವಿಚಾರವಾಗಿ. ಇನ್ನ ಎರಡನೇದಾಗಿರ್ತಕ್ಕಂತಹ ಚಾಲೆಂಜ್ ಅಥವಾ ಕನ್ಸರ್ನ್ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ ದೃಷ್ಟಿಕೋನದಲ್ಲಿ, ಇದನ್ನ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳಲ್ಲಿ ಕೆಲವೊಂದಿಷ್ಟು ವಿಚಾರವಾಗಿ ಸ್ವಲ್ಪ ಏರುಪೇರುಗಳು ಆಗಿರಬಹುದು
ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ. ಬಿಕಾಸ್ ಕಳೆದ 10 ವರ್ಷದಲ್ಲೇನೆ ಸಡನ್ ಆಗಿ ಇವರಲ್ಲಿರ್ತಕ್ಕಂತಹ ಟೆಕ್ನಾಲಜಿ ಅಸೆಟ್ಸ್ಗಳ ಒಂದು ವ್ಯಾಲ್ಯೂ ಏನಿದೆಯೋ ಅದನ್ನು ಝೀರೋ ಅಂತ ಕಂಪನಿ ತೋರಿಸ್ತಾ ಇದೆ. ಬಿಕಾಸ್ ಆಫ್ ವಿಚ್ 2012-13ರಲ್ಲಿ ಕಂಪನಿ ಲಾಸ್ಗೆ ಟರ್ನ್ ಆಗಿದೆ. ಇವನ್ 2020ರಲ್ಲೂ ಕೂಡ ಇವರ ಡಿಪ್ರಿಸಿಯೇಷನ್ ಏನು ವ್ಯಾಲ್ಯೂ ಇರುತ್ತೋ ಅದನ್ನು ತುಂಬಾನೇ ಎಕ್ಸಲರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಟ್ ಅಸೆಟ್ ವರ್ತ್ ಇರೋದು 305 ಕೋಟಿಗೆ ಬಂದಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಇನ್ನು ಮೂರನೇದಾಗಿ ಬರ್ತಕ್ಕಂತಹ ಒನ್ ಆಫ್ ದ ಪಾಯಿಂಟ್ ಅಂತ ನೋಡಬೇಕಾಗಿರೋದು ನಾವು ವೊಡಾಫೋನ್ ಡೀಲ್ ಲಾಸ್ ಅಲ್ಲಿ ಎಂಡ್ ಆಗಿರ್ತಕ್ಕಂಥದ್ದು. ಸೊ 2023 ಆಗಸ್ಟ್ರಲ್ಲಿ ಇವರ ಒಂದು ಡೀಲ್ ಏನಿತ್ತು ವೊಡಾಫೋನ್ ಐಡಿಯಾ ಜೊತೆ ಇವರು ಎಂಡ್ ಮಾಡ್ತಾರೆ. ಫುಲ್ ಇಯರ್ ಬೇಸಿಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ 36 ಕೋಟಿಯಷ್ಟು ಇಂಪ್ಯಾಕ್ಟ್ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಬಿದ್ದಿದೆ, 68 ಕೋಟಿಯಷ್ಟು ರೆವಿನ್ಯೂ ಅಲ್ಲಿ. ಸೊ ಈ ಹಿಟ್ ಅನ್ನ ನಾವು ಪರ್ಸೆಂಟೇಜ್ ಬೇಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ 1.86% ಹಿಟ್ ಅಂತ ಹೇಳ್ಬೋದು. ರೆವಿನ್ಯೂ ಬೇಸಿಸ್ ಅಲ್ಲಿ 7% ಆಫ್ ದ ನೆಟ್ ಪ್ರಾಫಿಟ್ ಈ ಒಂದು ಇಂಪ್ಯಾಕ್ಟ್, ಈ ಒಂದು ರೀತಿಯಾದಂತಹ ಒಂದು ಲಾಸ್ ಇಂದ ಅವರಿಗೆ ಆಗಿರ್ತಕ್ಕಂಥದ್ದು. ಸೊ ಇದರ ಸಮರಿಯಾಗಿ ನಾವು ನೋಡ್ತೀವಿ ಅಂತಂದ್ರೆ ತಾನ್ಲಾಗಿರ್ತಕ್ಕಂಥ ಕೊಲಾಬರೇಷನ್ಸ್ ಗಳಲ್ಲಿ ಏನಾದರೂ ವೇರಿಯೇಷನ್ಸ್ ಗಳಾದ್ರೆ ಅದರಲ್ಲೂ ಕೂಡ ಇಮಿಡಿಯೇಟ್ ಆಗಿ ಮೇಜರ್ ಇಂಪ್ಯಾಕ್ಟ್ ಅನ್ನು ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಬಿಕಾಸ್ ಆ ರೀತಿಯಂತ ಬಿಸ್ನೆಸ್ ಮಾಡೆಲ್ ನ ಇವರು ಹೊಂದಿರತಕ್ಕಂಥದ್ದು. ಇದೆಲ್ಲ ಈ ಕಂಪನಿಗೆ ಇರತಕ್ಕಂತಹ ಚಾಲೆಂಜಸ್ಗಳು. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅಂತ ನಾವು ಕಾದು ನೋಡಬೇಕಾಗಿದೆ. ಇವಾಗ ಇವರ ಫೈನಾನ್ಷಿಯಲ್ಸ್ ಹಾಗೆ ವ್ಯಾಲ್ಯೂಯೇಷನ್ಸ್ ಗಳು ಯಾವ ರೀತಿ ಇದೆ ಅಂತ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ತಾನ್ಲಾಸ್ ಜರ್ನಿ ನಾವು ನೋಡ್ತೀವಿ ಅಂತಂದ್ರೆ ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದ್ರೆ ಕಂಪನಿಯ ರೆವಿನ್ಯೂ ಅಂಡ್ ಪ್ರಾಫಿಟಬಿಲಿಟಿ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಕಡಿಮೆ ಆಗ್ತಾ ಬರ್ತಾ ಇತ್ತು. ಫಿನಾನ್ಷಿಯಲ್ 2012-14 ವರೆಗೂ ನಾವು ನೋಡ್ತೀವಿ ಅಂತಂದ್ರೆ. ಸೊ ಇದರಲ್ಲಿ ಮೊದಲನೇದಾಗಿ ಒಂದು ಹೋಪ್ ಕಾಣುತ್ತೆ ಫಿನಾನ್ಷಿಯಲ್ 2015 ಅಲ್ಲಿ. ಸೊ ಈ ಒಂದು ವರ್ಷದಲ್ಲೇನೆ ಈ ಕಂಪನಿ ಎಂಟರ್ಪ್ರೈಸ್ ಗ್ರೇಡ್ CPaaS ಸ್ಟ್ಯಾಕ್ ಅನ್ನ ಕಂಪನಿ ಬಿಲ್ಡ್ ಮಾಡುತ್ತೆ. ವೊಡಾಫೋನಿನ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಜೊತೆಗೆ ನೀವು ಗಮನಿಸ್ತಾ ಇರಬಹುದು ಜಂಪ್ ಆಗಿರ್ತಕ್ಕಂಥದ್ದು 2015ರ ಸಮಯದಲ್ಲಿ. ಅಂಡ್ ಅಗೇನ್ 2022-23 ಪ್ರಾಫಿಟ್ಸ್ ಮತ್ತೆ ಡಿಕ್ರೀಸ್ ಆಗುತ್ತೆ ಕಂಪನಿದು ಎಂಟರ್ಪ್ರೈಸಸ್ ಬಿಸ್ನೆಸ್ ಅಲ್ಲಿ. ಏನಕ್ಕೆ ಅಂತ ಕೇಳೋದಾದ್ರೆ ಬಿಕಾಸ್ ಆಫ್ ಸೋ ಮೆನಿ ಥಿಂಗ್ಸ್. ಒಂದು ಡಿಸ್ರಪ್ಷನ್ ಇರ್ಬೋದು ಮಾರ್ಕೆಟ್ ಅಲ್ಲಿ ಆಗಿರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಮಾಡರ್ನೈಸ್ ಏನಾಗ್ತಿದೆ ಹೊಸದಾಗಿ ಆಗ್ತಕ್ಕಂತಹ ಲೆಗಸಿ ಸಿಸ್ಟಮ್ಸ್ಗಳು ಇನ್ಫ್ರಾಸ್ಟ್ರಕ್ಚರ್ನ ಚೇಂಜ್ ಮಾಡ್ತಾ ಇರ್ತಕ್ಕಂಥದಕ್ಕೆ ಇವರು ಕಾಸ್ಟ್ ಅನ್ನು ಸ್ಪೆಂಡ್ ಮಾಡಿರ್ತಾರೆ. ಆ ರೀತಿಯಂತ ಸಂದರ್ಭದಲ್ಲಿ ಸ್ವಲ್ಪ ಚೇಂಜಸ್ಗಳು ಇಲ್ಲಿ ಕಂಡು ಬಂದಿದೆ ನಮಗೆ. ಓವರ್ ಆಲ್ ಪರ್ಫಾರ್ಮೆನ್ಸಿನ ಪ್ರಕಾರ ನೋಡ್ತೀವಿ ಅಂತಂದ್ರೆ ಗಮನಿಸ್ತಾ ಇರಬಹುದು ನೀವು ಇಲ್ಲಿ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಕಳೆದ 10 ವರ್ಷದಲ್ಲಿ 40% ಸೇಲ್ಸ್ ಗ್ರೋತ್ ಕಂಡಿದೆ ಕಂಪನಿ. 5 ವರ್ಷದಲ್ಲಿ 33%, 3 ವರ್ಷದಲ್ಲಿ 20% ಸೇಲ್ಸ್ ಅಲ್ಲಿ ಗ್ರೋತ್ ಅನ್ನು ಕಂಡಿದೆ. ಅಟ್ ದ ಸೇಮ್ ಟೈಮ್ ಪ್ರಾಫಿಟ್ ಗ್ರೋತ್ ಅಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಗ್ರೋತ್ ಅನ್ನು ಕಂಡುಕೊಂಡು ಬಂದಿದೆ ಕಂಪನಿ. 10 ವರ್ಷದಲ್ಲಿ 18% ಪ್ರಾಫಿಟ್ ಗ್ರೋತ್, 5 ವರ್ಷದಲ್ಲಿ 93%, 3 ವರ್ಷದಲ್ಲಿ 67% ಗ್ರೋತ್ ಅನ್ನ ಪ್ರಾಫಿಟ್ಸ್ ಗಳಲ್ಲಿ ಕಂಡಿರುತ್ತೆ ಕಂಪನಿ. ಸ್ಟಾಕಿನ CAGR ಅಥವಾ ಸ್ಟಾಕ್ ಪ್ರೈಸ್ ಅಲ್ಲಿ ಬೆಳವಣಿಗೆ ಎಷ್ಟಾಗಿದೆ, ಎಷ್ಟು ಹೂಡಿಕೆ ಮಾಡೋದ್ರಿಗೆ ಎಷ್ಟು ರಿಟರ್ನ್ ತಂದು ಕೊಟ್ಟಿದೆ ಅಂತಕ್ಕಂಥ ಮಾಹಿತಿ ಇದು. 10 ವರ್ಷದಲ್ಲಿ 67% ಇಯರ್ ಆನ್ ಇಯರ್ ಗ್ರೋತ್ ಕಂಡಿರುತ್ತೆ ಕಂಪನಿ. ಕಳೆದ 5 ವರ್ಷದಲ್ಲಿ 87% ವರ್ಷದಿಂದ ವರ್ಷಕ್ಕೆ ಗ್ರೋತ್ ಅನ್ನು ತಂದು ಕೊಟ್ಟಿದೆ. ಅನ್ಫಾರ್ಚುನೇಟ್ಲಿ 3 ವರ್ಷದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳ ಇಂಪ್ಯಾಕ್ಟ್ ನಮಗೆ ಇಲ್ಲಿ ಈಸಿಯಾಗಿ ಕಾಣಿಸ್ತಾ ಇದೆ. -1%, ಆಲ್ಮೋಸ್ಟ್ ಅಲ್ಲೇ ಉಳ್ಕೊಂಡಿದೆ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ಸ್ಟಾಕಿನ ಬೆಲೆ. ಕಳೆದ 1 ವರ್ಷದಲ್ಲಿ ಅಗೇನ್ 45% ಗ್ರೋತ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಈ ಕಂಪನಿ. ಇನ್ನು ಇವರ ಸ್ಟ್ಯಾಂಡ್ಔಟ್ ಮಾರ್ಜಿನ್ ಏನಿದೆಯೋ ಎಂಟೈರ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಅಲ್ಲಿ 98% ಮಾರ್ಜಿನ್ ಅನ್ನ ಹೊಂದಿರುತ್ತೆ ಕಳೆದ ಕ್ವಾರ್ಟರ್ ಪ್ರಕಾರ ನೋಡ್ತೀವಿ ಅಂತಂದ್ರೆ. ಬಟ್ ಇದು ಅಗೇನ್ ಗ್ರಾಸ್ ಲೆವೆಲ್ ಅಲ್ಲಿ ಆಗಿರುತ್ತೆ, ನಾಟ್ ನೆಟ್ ಲೆವೆಲ್ ಅಲ್ಲಿ ಅಲ್ಲ. ನೆಟ್ ಟು ನೆಟ್ ಇರತಕ್ಕಂತಹ ಮಾರ್ಜಿನ್ ಇದಾಗಿರಲ್ಲ. ಅಂಡ್ ಇನ್ ದ ಎಂಟರ್ಪ್ರೈಸ್ ಬಿಸ್ನೆಸ್ ಅಲ್ಲಿ ಕಂಪನಿ ಆಲ್ಮೋಸ್ಟ್ 18-20% ಮಾರ್ಜಿನ್ಸ್ ಗಳನ್ನ ಮೇಂಟೈನ್ ಮಾಡ್ತಾ ಇದೆ. ಸೊ ಓವರ್ ಆಲ್ ನಾವು ನೋಡ್ತೀವಿ ಅಂತಂದ್ರೆ ಮಾರ್ಜಿನ್ ಪ್ರೊಫೈಲ್ ರಫ್ಲಿ 25-27% ಆಗುತ್ತೆ. ಅಂಡ್ ಡೆಟ್ ಸಾಲದ ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ ಡೆಟ್ ಫ್ರೀ ಒಂದು ಸಿಚುವೇಶನ್ ಇವತ್ತಿನ ಕಂಪನಿ ಹೊಂದಿದೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಕ್ಯಾಶ್ ಈಕ್ವಲೆಂಟ್ ಕ್ಯಾಶ್ ಅನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೆ 545 ಕೋಟಿಗಳಷ್ಟು. ಅಂಡ್ ವೆರಿ ರೀಸೆಂಟ್ಲಿ ಬೈಬ್ಯಾಕ್ ಕೂಡ ಮಾಡ್ಕೊಂಡಿರ್ತಾರೆ ಇರತಕ್ಕಂತಹ ಶೇರ್ ಹೋಲ್ಡರ್ಸ್ ಗಳಿಂದ. ಮತ್ತೆ ತಾವೇ ಖುದ್ದಾಗಿ ಬೈ ಮಾಡ್ತಕ್ಕಂಥ ಪ್ರೋಸೆಸ್ 170 ಕೋಟಿಯಷ್ಟು ಬೈಬ್ಯಾಕ್ ಅನ್ನ ರೀಸೆಂಟ್ ದಿನಗಳಲ್ಲಿ ಫಿನಾನ್ಷಿಯಲ್ 2022 ಅಲ್ಲಿ ಕಂಪನಿ ಮಾಡಿರುತ್ತೆ. ಥರ್ಡ್ ಬೈಬ್ಯಾಕ್ ಅಂತ ಹೇಳ್ಬೋದು ಕಳೆದ 3 ವರ್ಷದಲ್ಲಿ. ಸೊ ಇವಾಗ ನಿಮಗೆ ಈಸಿ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ತಾನ್ಲಾ ಪ್ಲಾಟ್ಫಾರ್ಮಿನ ಇಮಿಡಿಯೇಟ್ ಕಾಂಪಿಟೇಟರ್ ಆಗಿರ್ತಕ್ಕಂಥ ರೂಟ್ ಮೊಬೈಲ್ ಜೊತೆ ನಾವು ಕಂಪೇರ್ ಮಾಡಿ ನೋಡ್ತಾ ಇದೀವಿ. ಯಾವ ರೀತಿ ಇವರ ಸ್ಟೇಟ್ ಇವತ್ತಿನ ಕಾಲಕ್ಕೆ ಇರುತ್ತೆ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಅಂತ ಹೇಳೋದಾದ್ರೆ ರೆವಿನ್ಯೂ ಬಂದು 3756 ಕೋಟಿಗಳಷ್ಟು ರೆವಿನ್ಯೂನ ಈ ಕಂಪನಿ ಗಳಿಸ್ತಾ ಇದೆ. ಕಂಪೇರಿಂಗ್ ಟು ರೂಟ್ ಮೊಬೈಲ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು, ಆಲ್ಮೋಸ್ಟ್ ಈಕ್ವಲೆಂಟ್ ಲೆವೆಲ್ ಅಲ್ಲೇ ಇದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೆಟ್ ಪ್ರಾಫಿಟ್ಸ್ ಗಳಲ್ಲಿ 538 ಕೋಟಿಗಳಷ್ಟು ಪ್ರಾಫಿಟ್ ಅನ್ನ ತಾನ್ಲಾ ಪ್ಲಾಟ್ಫಾರ್ಮ್ ಇಲ್ಲಿ ಗಳಿಸಿರುತ್ತೆ, ವಿಚ್ ಈಸ್ ಮೋರ್ ದ್ಯಾನ್ ದ ಕಾಂಪಿಟೇಷನ್. ಹಾಗೆ ಗ್ರಾಸ್ ಮಾರ್ಜಿನ್ಸ್ ಗಳಲ್ಲಿ ಇರಬಹುದು ಅಥವಾ ನೆಟ್ ಮಾರ್ಜಿನ್ಸ್ ಗಳಲ್ಲಿ ಆಬ್ವಿಯಸ್ಲಿ ಕಾಂಪಿಟೇಟರ್ಸ್ಗಿನ ಜಾಸ್ತಿ ಒಂದು ಮಾರ್ಜಿನ್ಸ್ ಗಳಲ್ಲೇ ಈ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವ್ರದೇ ಜಾಸ್ತಿ ಇರುತ್ತೆ ತಾನ್ಲಾ ಪ್ಲಾಟ್ಫಾರ್ಮ್ದು. ಹಾಗೆ ಓವರ್ ಆಲ್ ಡೆಟ್ ಟು ಇಕ್ವಿಟಿ 0.05, ಎರಡು ಕಂಪನೀಸ್ಗಳು ಡೆಟ್ ಫ್ರೀ ಅಂತ ಹೇಳ್ಬೋದು, ಯಾವುದೇ ರೀತಿಯಂತ ಮೇಜರ್ ಸಾಲ ಇಲ್ಲ. PE ರೇಷಿಯೋ ಬೆಟರ್ ವ್ಯಾಲ್ಯೂಯೇಷನ್ ಅಲ್ಲಿ ತಾನ್ಲಾ ಪ್ಲಾಟ್ಫಾರ್ಮ್ ಇರುತ್ತೆ ಕಂಪೇರಿಂಗ್ ಟು ದ ರೂಟ್ ಮೊಬೈಲ್. ರಿಟರ್ನ್ ಆನ್ ಇಕ್ವಿಟಿನೂ ಕೂಡ 31.2% ಹೈಯರ್ ರಿಟರ್ನ್ ಜನರೇಟ್ ಮಾಡ್ತಾ
ಮಾಡ್ತಾ ಇದೆ ಕಂಪನಿ. ಇವನ್ ROCL ಕೂಡ 37% ಗ್ರೋತ್ ಅನ್ನು ಈ ಕಂಪನಿ ಕಂಡಿರುತ್ತೆ. ವೆಲ್ ಸ್ನೇಹಿತರೆ, ಇದೇ ತಾನ್ಲಾ ಪ್ಲಾಟ್ಫಾರ್ಮ್ ಕಂಪನಿಯ ಬಗ್ಗೆ ಕಂಪ್ಲೀಟ್ ಫಂಡಮೆಂಟಲ್ ಮಾಹಿತಿ ಆಗಿತ್ತು. ಐ ಹೋಪ್ ಆಸ್ ಅನ್ ಇನ್ವೆಸ್ಟರ್ ಅಥವಾ ಒಬ್ಬ ಕಾಮನ್ ವ್ಯಕ್ತಿಯಾಗಿನೂ ಕೂಡ ಸುಮಾರು ವಿಷಯಗಳನ್ನು ನಾವು ಕಲ್ತ್ಕೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಯಾವುದೇ ಒಂದು ವಿಷಯವಾಗಿ ನಾವು ಹಣವನ್ನು ಹೂಡಿಕೆ ಮಾಡ್ತಾ ಇದೀವಿ ಅಂತ ಅಂದಾಗ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವ ಸ್ಟಾಕ್ ಅಥವಾ ಶೇರ್ನ ಕಂಪ್ಲೀಟ್ 360 ಡಿಗ್ರಿ ಅನಾಲಿಸಿಸ್ ನಿಮಗೆ ಬೇಕು ಅಂತಕ್ಕಂಥ ವಿಷಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಡೆಫಿನೆಟ್ಲಿ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಬರ್ತಕ್ಕಂಥ ದಿನಗಳಲ್ಲಿ ಕಂಪ್ಲೀಟ್ ಫಂಡಮೆಂಟಲ್ ಈ ರೀತಿಯಂತಹ ಮಾಹಿತಿಗಳನ್ನು ಇನ್ಕ್ಲೂಡ್ ಮಾಡಲಿಕ್ಕೆ. ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಂಥ ಮಾಹಿತಿಗಳು ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆ ಮಾಹಿತಿಗಳು ಇಮಿಡಿಯೇಟ್ ಆಗಿ ಸಿಗಬೇಕು ಅಂತ ಅಂದ್ರೆ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.